ನನ್ನ ಹೆಸರು ಸವಿತಾ ಸೋಮಸಾಗರ್ ಅಂತ. ನಾನು ಈ ಚಿಕ್ಕಬಾಸೂರಿನ ಗ್ರಾಮ ಪಂಚಾಯಿತಿಯಲ್ಲಿ ಕೃಷಿ ಸಖಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆಯಡಿ ಮುಕುನಗೌಡ ಕಾಡನಗೌಡ್ರು ಅಂಥೇಳಿ ತಮ್ಮ ಒಂದು ಅಡಿಕೆ ತೋಟದಲ್ಲಿ ಗೋನಂದ ಜಲವನ್ನು ತಯಾರು ಮಾಡ್ಯಾರ. ಅವರು ಹೆಂಗೆ ತಯಾರು ಮಾಡ್ಯಾರ, ಅವರು ಹೊಲದಲ್ಲಿ ಯಾವ್ಯಾವ ರೀತಿಯಾಗಿ ಸಾವಯವ ಕೃಷಿಯನ್ನು, ನೈಸರ್ಗಿಕ ಕೃಷಿಯನ್ನು ಮಾಡ್ತಿದ್ದಾರಂತ ಅವ್ರ ಮುಖಾಂತರನೇ ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ರಾಕೇಶ್ ಮುಕುನಗೌಡ ಕಾಡನಗೌಡ್ರು, ಚಿಕ್ಕಬಾಸೂರು ಗ್ರಾಮ, ಚಿಕ್ಕಬಾಸೂರು ಪಂಚಾಯತಿ, ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲಾ. ನಾನು ಯೂಟ್ಯೂಬಲ್ಲಿ ನೋಡಿ ಗೋನಂದ ಜಲದ ಬಗ್ಗೆ ಮಾಡಬೇಕಂತ ಆಸೆಪಟ್ಟು ನಮ್ಮ ಮನೆಯಲ್ಲೇ ಒಂದು ಸಾಧಾರಣವಾಗಿ ಸತ್ತಂಥ ಒಂದು ದೇಸಿ ಹಸುವಿನ ಕರು, ಅದರಿಂದ ಗೋನಂದ ಜಲ ಮಾಡಬೇಕು ಅಂತ. ಈಗ ಹೊರಗಡೆ ಹೋಗಿ ಹಕ್ಕಿ ಅವಕ್ಕೆ ಹಾಕೋಕ್ಕಿಂತ ನಾವೇ ಅದರಿಂದ ಸದುಪಯೋಗ ಪಡಿಸ್ಕೋಬೇಕು ಅಂತ ಯೂಟ್ಯೂಬಲ್ಲಿ ನೋಡಿ ಅದು ಯಾವ ಥರ ಮಾಡಿದ್ದೀನಿ ಅಂದರೆ, ಅದು ಕರು 40 kg ಇತ್ತು. 40 kg ಕರುವಿಗೆ 40 kg ಸಗಣಿ, ಅಷ್ಟೇ ಗಾತ್ರ 40 kg ಗೋಮೂತ್ರ, 40 kg ಮಜ್ಜಿಗೆ, 2 kg ಬೆಲ್ಲ, ಆಮೇಲೆ ಡೈಜಮ್ ಗುಳಿಗೆ ಅಂತ ಬೇಗ ಅದು ಕರಗಲಿಕ್ಕೆ, ಆಮೇಲೆ ಪಪ್ಪಾಳಿಕಾಯಿ ವಾಸನೆ ಬರಬಾರ್ದು ಅಂತ. ಇದನ್ನ ಇಟ್ಟಾಗಲೇ ಈಗ 1.5 ತಿಂಗಳಾಯ್ತು. ನಾನು ಇವಾಗ ಆಲ್ರೆಡಿ ಎಲ್ಲ ಕರಗಿ ಬರೀ ಅದರ ಗೊರಸು ಮತ್ತು ಕೊಂಬು ಮಾತ್ರ ತೇಲ್ತಾ ಇದ್ದಾವೆ. ಇದ್ರ ಪ್ರಕಾರ 6 ತಿಂಗಳಿಗೆ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. 1 ಡ್ರಮ್ಮಿಗೆ 3 ಇಂದ 5 ಲೀಟ್ರ್ ಹಾಕಿ ಯೂಸ್ ಮಾಡಿದರೆ ಅಡಿಕೆಯಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ. ನೋಡೋಣ, ಇನ್ನೊಂದು 6 ತಿಂಗಳು ಬಿಟ್ಟು ಹಾಕಿ ನೋಡ್ಬೇಕಂತ ಮಾಡಿದ್ದೀನಿ. ಸೊ ಈ ನೈಸರ್ಗಿಕ ಕೃಷಿ ಅಂತ ಈ ಯೋಜನೆ ಬಂದಮೇಲೆ ನಿಮಗೆ ಹೆಚ್ಚಿನ ಅರಿವು, ಸಾವಯವದಲ್ಲಿ ನಿಮ್ಮ ಅಡಿಕೆ ತೋಟಕ್ಕೆ ಏನೇನು ಮಾಡಿ ಹಾಕಿರಿ? ನಾವು ಜೀವಾಮೃತ ಮಾಡಿದ್ದೀವಿ, ಆಮೇಲೆ ಹಸಿರೆಲೆ ಗೊಬ್ಬರ ಮಾಡ್ತಾ ಇದೀವಿ, ಆಮೇಲೆ ಗೋನಂದ ಜಲ ಮಾಡ್ತಾ ಇದೀನಿ. ಈಗ ಈ ಸಲ ಪ್ರಯತ್ನ ಮಾಡ್ತಿದ್ದೀನಿ. ಇದು ರಿಸಲ್ಟ್ ನೋಡಿ ಮೇಡವ್ರ ಮುಖಾಂತರ ತಿಳಿಸ್ತೀವಿ. ಓಕೆ, ಧನ್ಯವಾದ. ಓಕೆ, ಥ್ಯಾಂಕ್ ಯು.